ನಮಸ್ತೆ ಬಂಧುಗಳೇ, ಸ್ವಾಗತ. ಇನ್ನೂ ತಾವು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 5 ರಾಜ್ಯಗಳ ಚುನಾವಣೆ ಅಂದರೆ 4 ರಾಜ್ಯಗಳು, ಒಂದು ಯೂನಿಯನ್ ಟೆರಿಟರಿ ಪಾಂಡಿಚೇರಿಯ ಚುನಾವಣೆ ನಡೀತಿದೆ. ಮೇ 4ನೇ ತಾರೀಕಿನ ನಂತರ 5 ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಈಗ 5 ಮುಖ್ಯಮಂತ್ರಿಗಳ ಜೊತೆ 6ನೇ ಮುಖ್ಯಮಂತ್ರಿ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಿಹಾರದಲ್ಲಿ ಏಪ್ರಿಲ್ 15ನೇ ತಾರೀಕು ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇಲ್ಲಿವರೆಗೂ ಸುಭದ್ರವಾದಂಥ ಆಡಳಿತ ಕೊಟ್ಟಿದ್ದಂತಹ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ ಮೋದಿಯವರು ಬರ್ಬೋದು, ಅಮಿತ್ ಶಾ ಅವರು ಬರ್ಬೋದು, BJP ಹಾಗೂ NDA ಬಹಳಷ್ಟು ರಾಷ್ಟ್ರೀಯ ನಾಯಕರುಗಳು ಬರ್ತಾರೆ. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇಲ್ಲೇ ಇರ್ತಕ್ಕಂಥದ್ದು ಟ್ವಿಸ್ಟ್. ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಇಲ್ಲಿವರೆಗೂ JDUನ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು. ಅವರು ರಾಜೀನಾಮೆ ಕೊಟ್ಟ ಮೇಲೆ JDU ಅವರು ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಇಲ್ಲಿವರೆಗೂ ದೊಡ್ಡ ಪಾರ್ಟ್ನರ್ ಆಗಿದ್ದಂತಹ ಕಳೆದ ಚುನಾವಣೆಯಲ್ಲಿ ಮತ್ತು ಈ ಚುನಾವಣೆಯಲ್ಲೂ JDUಗಿಂತ ಹೆಚ್ಚು ಸೀಟನ್ನು ಪಡೆದಿರ್ತಕ್ಕಂತಹ BJPಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ BJPಯವರು ಮುಖ್ಯಮಂತ್ರಿ ಆಗೋದು ಪಕ್ಕಾ. ಈ ಸೂಚನೆಗಳಾಗಲೇ ಕೆಲವು ತಿಂಗಳಿಂದ ಸಿಗ್ಲಿಕ್ಕೆ ಶುರುವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನೋಡಿ, BJPಯವ್ರಿಗೆ DCM ಕೊಟ್ಟಿದ್ದಾರೆ, 2 DCM, ಅದ್ರ ಜೊತೆಗೆ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರು. ಇಲ್ಲಿವರೆಗೂ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರೇ ಹೋಮ್ ಡಿಪಾರ್ಟ್ಮೆಂಟ್ನ ತಮ್ಮ ಜೊತೆಲಿ ಇಟ್ಕೊಂಡಿದ್ದರು. ಕಳೆದ ಚುನಾವಣೆಯಲ್ಲಿ BJPಗೆ ಅರ್ಧ ಸೀಟ್ ಬಂದಾಗಲೂ ಕೂಡ ಆ ಸಂದರ್ಭದಲ್ಲೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಪದವಿಯ ಜೊತೆಗೆ ಹೋಮ್ ಮಿನಿಸ್ಟ್ರಿಯನ್ನು ಕೂಡ ಇಟ್ಕೊಂಡಿದ್ರು. ಫಾರ್ ದ ಫಸ್ಟ್ ಟೈಮ್ ಈ ಬಾರಿ ಚುನಾವಣೆ ನಂತರ ಸಾಮ್ರಾಟ್ ಚೌಧರಿ ಅವರಿಗೆ, ಏನು BJPಯ OBC ನಾಯಕ ಇದ್ದಾರೆ, ಅವರು ಡೆಪ್ಟಿ CM ಕೂಡ ಆಗಿದ್ದರೆ, ಜೊತೆಗೆ ಹೋಮ್ ಮಿನಿಸ್ಟ್ರಿ ಅವರ ಕೈ ಸಿಕ್ತು. ಆಗಲೇ ಎಲ್ಲೋ ಜನಕ್ಕೆ ಅನುಮಾನ ಬರಲಿಕ್ಕೆ ಶುರು ಮಾಡ್ತು, ಕೆಲವೇ ದಿನಗಳಲ್ಲಿ ಏನು ಅಧಿಕಾರದ ಹಸ್ತಾಂತರ ಆಗ್ಬೋದು, ಬದಲಾವಣೆ ಆಗ್ಬೋದು ಅಂತ ಹೇಳಿ. BJPನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೋದು? ಹಲವಾರು ಹೆಸರುಗಳು ಕೇಳ್ತಾ ಇದೆ. ಸಾಮ್ರಾಟ್ ಚೌಧರಿ ಹೆಸರು ಕೇಳ್ತಾ ಇದೆ. ವಿಜಯ್ ಕುಮಾರ್ ಸಿನ್ಹಾ ಅವರು ಕೂಡ ಡೆಪ್ಟಿ CM, ಹಿಂದೆ ಸ್ಪೀಕರ್ ಆಗಿದ್ದರು. ಏನೊಂದು ಅಪ್ಪರ್ ಕ್ಯಾಸ್ಟ್ ಸಮುದಾಯ ಅಂತ ಹೇಳ್ತೀವಿ, ಆ ಸಮುದಾಯದಿಂದ ಬಂದಿರೋರು, ದೊಡ್ಡ ನಾಯಕ. ನಿತಿನ್ ನಬೀಲ್ ಅವರ ಹೆಸರು ಕೇಳ್ತಾ ಇದೆ. ಈಗಿನ ರಾಷ್ಟ್ರೀಯ ಅಧ್ಯಕ್ಷರು, BJP ರಾಷ್ಟ್ರೀಯ ಅಧ್ಯಕ್ಷರು. ನಿತ್ಯಾನಂದ ರೈ, ಈಗ ಅವರು ಮೋದಿಯವರ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್, ಹೋಮ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಫ್ ಸ್ಟೇಟ್. BJPನಲ್ಲಿ ದೊಡ್ಡ ಹೆಸರಿದೆ ಅವರಿಗೆ, ಮೋದಿಯವರಿಗೆ ಅವ್ರ ಮೇಲೆ ನಂಬಿಕೆನೂ ಕೂಡ ಇದೆ. ಅವರು ಕೂಡ ಬಿಹಾರದವರು. ಅದಕ್ಕಿಂತ ಹೆಚ್ಚಾಗಿ ಯಾದವ ಸಮುದಾಯದವರು. ಬಿಹಾರದಲ್ಲಿ ಯಾದವ ಸಮುದಾಯದ ಶಕ್ತಿ ಎಷ್ಟಿದೆ ಅಂತೇಳಿ ನಾವು ರಾಜಕಾರಣ ನೋಡಿರೋರಿಗೆ ಗೊತ್ತಿದೆ. ಇವರೇ ಆಗ್ತಾರಾ, ಅಥವಾ ಇದ್ದಕ್ಕಿದ್ದಂಗೆ ಯಾವ್ದಾದ್ರು ಡಾರ್ಕ್ ಹಾರ್ಸ್? BJPನಲ್ಲಿ ಯಾವತ್ತು ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು 10 ಜನ ಪ್ರೆಡಿಕ್ಟ್ ಮಾಡಿದ್ರೆ 11 ಆಗಿರ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಕೌತುಕ ಅಂತ ಹೇಳಿದ್ರೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಮ್ರಾಟ್ ಚೌಧರಿ ಅವರು ಮುಖ್ಯಮಂತ್ರಿ ಆಗಬಹುದು. ಅಕಸ್ಮಾತ್ ಸಾಮ್ರಾಟ್ ಚೌಧರಿ ಅವರು ಮುಖ್ಯಮಂತ್ರಿ ಆದರೆ ಇದು BJPಯ ಇತಿಹಾಸದ ಬಗ್ಗೆ ಅಥವಾ ಬೆಳವಣಿಗೆ ಬಗ್ಗೆ ಯಾವ ಪ್ರಭಾವ ಬೀರುತ್ತೆ ನೋಡಿ. ಸಾಮ್ರಾಟ್ ಚೌಧರಿ ಅವ್ರಿಗೆ ಇರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅವರು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ, OBCನಲ್ಲೇ ಅತಿ ಹಿಂದುಳಿದಂತಹ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ, ಕುಶ್ವಾಹ ಸಮುದಾಯದಿಂದ ಬಂದವರು. ಬಿಹಾರದ ರಾಜಕಾರಣವನ್ನು ನೋಡಿದ್ರೆ, ಇತ್ತೀಚಿನ ರಾಜಕಾರಣವನ್ನು ನೋಡಿದ್ರೆ, ಸುಮಾರು 4-5 ದಶಕಗಳ ಕಾಲದಿಂದ ಈ OBC ಮತ್ತು EBC ಈ ಸಮುದಾಯಗಳ ಒಂದು ಪ್ರಭಾವ ರಾಜಕಾರಣದಲ್ಲಿ ಅತಿ ಹೆಚ್ಚು ಕಾಣ್ತದೆ. ಅತ್ಯಂತ ತುಳಿತಕ್ಕೆ ಒಳಪಟ್ಟಂತಹ ಸಮುದಾಯ ಮುಂಚೆ ಅದು. ಯಾದವರು ಕೂಡ OBCಯವರು, ಯಾದವರ ಏನು RJD ಇದೆ, ಲಲ್ಲೂ ಪ್ರಸಾದ್ ಯಾದವ್ ಅವರ ಒಂದು ಯಾದವ ಡಾಮಿನೆನ್ಸ್ ಇದೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಿತೀಶ್ ಕುಮಾರ್ ಅವರು EBC ರಾಜಕಾರಣವನ್ನು ಮುನ್ನೆಲೆಗೆ ತಗೊಂಬಂದರು. ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್, ಅವರು ಕುರ್ಮಿ ಸಮುದಾಯದವರು, ಅದ್ರ ಜೊತೆಗೆ ಕುಶ್ವಾಹ ಸಮುದಾಯ, ಯಾದವ ಸಮುದಾಯದ ನಂತರ ಅತಿ ದೊಡ್ಡ ಹಿಂದುಳಿದ OBC ಸಮುದಾಯ ಅಂತ ಹೇಳಿದ್ರೆ ಅದು ಕುಶ್ವಾಹ ಸಮುದಾಯ. ಈ ಸಾಮ್ರಾಟ್ ಚೌಧರಿ ಕುಶ್ವಾಹ ಸಮುದಾಯದಿಂದ ಬಂದವರು. BJPಯು ಕೂಡ ಬಿಹಾರದಲ್ಲಿ ಅತಿ ಹಿಂದುಳಿದ ವರ್ಗದಿಂದ ಆಯ್ತು ಬಂದಂತಹ ನಾಯಕನ ಕಡೆಗೆ ಒಲವು ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ರೆಪ್ರೆಸೆಂಟೇಷನ್ ಆ ಸಮುದಾಯಕ್ಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ತಪ್ಪು ಸಂದೇಶ ವರ್ಗಾವಣೆ ಆಗ್ಬೋದು ಅಂತೇಳಿ ಇಮ್ಮಿಡಿಯೇಟಾಗಿ RJD ಶುರು ಮಾಡುತ್ತೆ. ನೋಡಿ, OBCಗಳಿಗೆ ಅನ್ಯಾಯ ಮಾಡಿದ್ರು, ಹಾಗಾಗಿ ನೀವು ನಮ್ಮ ಜೊತೆ ಬನ್ನಿ ಅಂತೇಳಿ JDUನ ಶಾಸಕರಿಗೆ ಗಾಳ ಹಾಕ್ಬೋದು, JDUಗೆ ಗಾಳ ಹಾಕ್ಬೋದು, ಜನಗಳಿಗೆ ಒಂದು ತಪ್ಪು ಸಂದೇಶ ಕೊಡ್ಬೋದು. JDUನೂ ಕೂಡ ಇಲ್ಲಿವರೆಗೂ OBCಯ ಕೈಯಲ್ಲಿದ್ದಂತಹ ನಾಯಕತ್ವವನ್ನು ತೆಗೆದು ಬೇರೆಯವರಿಗೆ ವರ್ಗಾಯಿಸೋದು ಅಂತಕ್ಕಂತಹ ಒಂದು ಏನು ನಿಂದನೆ ಬರ್ಬೋದು. ಜೊತೆಗೆ ಇಡೀ ದೇಶದಲ್ಲಿ ಮೋದಿಯವರು ಮುಖ್ಯಮಂತ್ರಿ ಆದಮೇಲೆ ಮೋದಿಯವರು ಕೂಡ OBC ನಾಯಕರು. ಇಡೀ ದೇಶದಲ್ಲಿ ಆ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಏನು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು BJP ಮಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಭಾಗ ಇರತಕ್ಕಂಥ ಬಿಹಾರದಲ್ಲಿ ಒಬ್ಬ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಲೀಡರ್ಗೆ ಮುಖ್ಯಮಂತ್ರಿ ಮಾಡ್ತಕ್ಕಂತಹ ಒಂದು ಸಾಮಾಜಿಕ ನ್ಯಾಯವನ್ನು BJP ಪಾಲಿಸುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಸಪೋಸ್ ಸಾಮ್ರಾಟ್ ಚೌಧರಿ ಅವರೇನಾದ್ರೂ ಮುಖ್ಯಮಂತ್ರಿ ಆದರೆ BJPಯ ಇತಿಹಾಸದಲ್ಲಿ 2ನೇ ಆ ರೀತಿಯ ಮುಖ್ಯಮಂತ್ರಿ ಆಗ್ತಾರೆ ಆಫ್ಟರ್ ಹಿಮಂತ ಬಿಸ್ವಾ ಶರ್ಮಾ. ಏನದು ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ BJP ಒಂದು ಕಾರ್ಡರ್ ಬೇಸ್ಡ್
ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತ ಆಧಾರಿತ ಪಕ್ಷ. ಕಾರ್ಯಕರ್ತರೇ ಈ ಪಕ್ಷದ ಆಧಾರ ಸ್ತಂಭ. ಕಾರ್ಯಕರ್ತರು ಎಲ್ಲವನ್ನೂ ನಿರ್ಧಾರ ಮಾಡ್ತಾರೆ. ಯಾವುದೇ ಒಂದು ಕುಟುಂಬಕ್ಕೋ ಅಥವಾ ಒಂದು ವ್ಯಕ್ತಿಗೋ ನೇತು ಬಿದ್ದಂತಹ ಪಕ್ಷ ಅಲ್ಲ. ಜೊತೆಗೆ ಏನು ಒಂದು RSS ಹಿನ್ನೆಲೆಯಿಂದ ಬಂದಂತಹ ಅನೇಕ ಕಾರ್ಯಕರ್ತರು ಇರೋ ಕಾರಣಕ್ಕೋ ಅಥವಾ ದೇಶಭಕ್ತಗಳು ತುಂಬಿರ್ತಕ್ಕಂಥ ಕಾರಣಕ್ಕೋ ಏನೋ ಇಲ್ಲಿನ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಮನ್ನಣೆ ಮತ್ತೆ ಜವಾಬ್ದಾರಿ ಜಾಸ್ತಿ ಬಿಜೆಪಿನಲ್ಲಿ. ಹಾಗಾಗಿ ಇಲ್ಲಿಯವರೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದಿದ್ರು ಕೂಡ ಎಲ್ಲರೂ ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನು ಕಟ್ಕೊಂಡ್ಬಂದವರು ಮಾತ್ರ ಮುಖ್ಯಮಂತ್ರಿಗಳಾಗಿದ್ರು ಬಿಟ್ರೆ ಹೊರಗಿನಿಂದ ಬಂದವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ ಬಿಜೆಪಿನಲ್ಲಿ. ಆ ಥರ ವಾತಾವರಣ ಕೂಡ ನಿರ್ಮಾಣ ಆಗಿರಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಕಾರ್ಯಕರ್ತರ ಆಧಾರಿತ ಪಕ್ಷ ಆದ್ರಿಂದ ಕಾರ್ಯಕರ್ತರ ಕೊರತೆ ಏನೂ ಇರಲಿಲ್ಲ. ದೊಡ್ಡ ದೊಡ್ಡ ಜವಾಬ್ದಾರಿ ತಗೊಳ್ತಕ್ಕಂಥ ಹಲವಾರು ನಾಯಕರುಗಳು ಬಿಜೆಪಿನಲ್ಲೇ ಇದ್ದಾಗ, ಅಂದರೆ ಮೂಲ ಬಿಜೆಪಿಗರೇ ಇದ್ದಾಗ ಹೊರಗಿನಿಂದ ಬಂದವರಿಗೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಆಗಲಿ ದರ್ದಾಗಲಿ ಬಿಜೆಪಿಗೆ ಇರಲಿಲ್ಲ. ಈ ಒಂದು ಹಿಸ್ಟ್ರಿಯನ್ನು ಬ್ರೇಕ್ ಮಾಡಿದ್ದು ಹಿಮಂತ್ ಬಿಸ್ವಾ ಶರ್ಮಾ, ಅಸ್ಸಾಂನ ಮುಖ್ಯಮಂತ್ರಿ. ಅವ್ರು ಬೇಸಿಕಲಿ ಕಾಂಗ್ರೆಸ್ನವರಾಗಿದ್ದು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದಿದ್ರು ಕೂಡ ಬಂದ ಮೇಲೆ ಅವರು ಬಿಜೆಪಿಗಿಂತ ಗಟ್ಟಿ ಬಿಜೆಪಿಗರಾಗ್ಬಿಟ್ರು. ಇವತ್ತು ಇಡೀ ದೇಶದಲ್ಲಿ ಹಿಂದುತ್ವದ ವಿಚಾರವನ್ನು ಗಟ್ಟಿಯಾಗಿ ಮಾತಾಡ್ತಾರೆ, ನ್ಯಾಷನಾಲಿಟಿ ವಿಚಾರವನ್ನು ಗಟ್ಟಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ದೇಶದಲ್ಲಿ ರ್ಯಾಂಕಿಂಗ್ಗಳನ್ನ ಕೊಟ್ಕೊಂಡ್ಬಂದ್ರೆ ಅವರು 2ನೇ ಅಥವಾ 3ನೇ ಸ್ಥಾನಕ್ಕೆ ಬಂದು ನಿಲ್ತಾರೆ. ನೀವು ಯೋಗಿ ಅವ್ರನ್ನ ಫಸ್ಟ್ ಪ್ಲೇಸಲ್ಲಿ ಇಟ್ಟರೆ, ದೇವೇಂದ್ರ ಫಡ್ನವೀಸ್ ಅವ್ರನ್ನ 2ನೇ ಸ್ಥಾನದಲ್ಲಿಟ್ಟರೆ, ಹಿಮಂತ್ ಬಿಸ್ವಾ ಶರ್ಮಾ ಅವರು 3ನೇ ಸ್ಥಾನಕ್ಕೆ ಬರ್ತಾರೆ. ಅಥವಾ ಹಿಮಂತ್ ಬಿಸ್ವಾ ಶರ್ಮಾ ಅವರೇ 2ನೇ ಸ್ಥಾನಕ್ಕೆ ಬಂದ್ಬಿಡ್ಬೋದು ಫಡ್ನವೀಸ್ ಅವರ ಜೊತೆಗೆ. ಅಂದರೆ ಯೋಗಿಯವರಷ್ಟೇ ಖಡಕ್ಕಾಗಿ, ಯೋಗಿಯವರಷ್ಟೇ ಪರಿಣಾಮಕಾರಿಯಾಗಿ ಹಿಂದುತ್ವದ ವಿಚಾರಧಾರೆಗಳನ್ನಾಗಲಿ ಅಥವಾ ನ್ಯಾಷನಾಲಿಟಿ ವಿಚಾರಧಾರೆಗಳನ್ನಾಗಲಿ ಕೇವಲ ಮಾತಾಡೋದಷ್ಟೇ ಅಲ್ಲ, ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಏನು ಕಾಂಗ್ರೆಸ್ನ ಅಥವಾ ವಿರೋಧ ಪಕ್ಷಗಳ ಏನು ವಿನಾಶಕಾರಿ ನೀತಿ ಇತ್ತು, ನುಸುಳುಕೋರನ್ನ ಒಳಗಡೆಗೆ ಬಿಟ್ಕೊಳ್ತಕ್ಕಂಥದ್ದು, ಅವರಿಗೆ ಇರ್ತಕ್ಕಂಥ ಎಲ್ಲ ಏನು ವ್ಯವಸ್ಥೆಗಳನ್ನು ಮಾಡಿಕೊಡೋದು, ಅದರಿಂದ ಇಲ್ಲಿನ ಭಾರತೀಯರ ಮೇಲೆ ಪ್ರಹಾರಗಳನ್ನ ಮಾಡ್ತಕ್ಕಂಥ ಏನು ವ್ಯವಸ್ಥೆ ನಿರ್ಮಾಣ ಆಗಿತ್ತು, ನಿಜವಾದ ಭಾರತೀಯರ ಜೀವನವನ್ನು ಬೆಂಕಿ ಇಡ್ತಕ್ಕಂಥ ಪ್ರಯತ್ನಗಳೇನಾಗಿತ್ತು, ಅದರ ವಿರುದ್ಧವಾಗಿ ಗಟ್ಟಿಗೆ ನಿಂತು ಇವತ್ತು ಅಸ್ಸಾಮನ್ನು ಈ ನುಸುಳುಕೋರ ಮುಕ್ತ ರಾಜ್ಯವನ್ನಾಗಿ ಮಾಡೋದ್ರಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಪಟ್ಟಿರ್ತಕ್ಕಂಥ ಶ್ರಮ ಹಾಗೂ ಕಾರ್ಯ ಅತ್ಯಂತ ಶ್ಲಾಘನೀಯ. ಯಾಕೆಂತ ಹೇಳಿದ್ರೆ ಅಸ್ಸಾಮು ಬಾಂಗ್ಲಾದೇಶದ ಬಾರ್ಡಲ್ಲಿರ್ತಕ್ಕಂಥದ್ದು. ಕೋಟ್ಯಾಂತರ ಜನ ಇಲ್ಲಾಗ್ಲೇನೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಒಳಗಡೆ ನುಗ್ಗಿಬಿಟ್ಟು ಇಲ್ಲಾಗಲೇ ಪರ್ಮನೆಂಟ್ ಸಿಟಿಸನ್ಗಳಾಗ್ಬಿಟ್ಟಿದ್ದಾರೆ. ಅಲ್ಲಿನ ಅಸ್ಸಾಮಿಗಳ, ಅಲ್ಲಿನ ಗುಡ್ಡಗಾಡು ಜನರ ಅಥವಾ ಅಸ್ಸಾಂನಲ್ಲಿರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರ ಜಮೀನುಗಳನ್ನ ಕಿತ್ಕೊಂಡಿದ್ದಾರೆ, ಅವರ ಜೀವನವನ್ನು ಕಿತ್ಕೊಂಡಿದ್ದಾರೆ, ಅವರ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ, ನರಕ ಮಾಡಿಬಿಟ್ಟಿದ್ದಾರೆ ಅಸ್ಸಾಮನ್ನು. 40% ಮುಸ್ಲಿಮ್ಸ್ ಇರೋದು ಅಸ್ಸಾಂನಲ್ಲಿ. ಅದರಲ್ಲಿ ಭಾಳಷ್ಟು ಜನ ಈ ಬಾಂಗ್ಲಾದೇಶ ನುಸುಳು ಬಂದಿರತಕ್ಕಂತಹ ಈ ನುಸುಳುಕೋರರು ರೋಹಿಂಗ್ಯಾಗಳೇ. ನಿಜವಾಗ್ಲೂ ಲಿಟ್ರಲ್ ಆಗಿ ಅಸ್ಸಾಮಿಗಳ ಬಾಳು ನರಕ ಆಗೋಗಿತ್ತು. ಮೂಲ ಅಸ್ಸಾಮಿಗಳ ಬಾಳು, ಆ ಗುಡ್ಡಗಾಡು ಜನಗಳ ಬಾಳು ನರಕ ಆಗೋಗಿತ್ತು. ಇವತ್ತು ಹಿಮಂತ್ ಬಿಸ್ವಾ ಶರ್ಮಾ ಗಟ್ಟಿಯಾಗಿ ನಿಂತ್ಕೊಂಡು ಆ ಏನು ಮಿಯಾ ಮುಸ್ಲಿಮ್ಗಳಂತಾರೆ ಅವನ್ನೆಲ್ಲ ಹುಡುಕಿ 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 ಹೆಕ್ಕಿ ಹೆಕ್ಕಿ ಅವ್ರನ್ನ ಬರದಪ್ಪತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ಜಮೀನುಗಳು ಈ ಮಿಯಾ ಮುಸ್ಲಿಮ್ಗಳು ಅತಿಕ್ರಮಣ ಮಾಡ್ಕೊಂಡಿದ್ರು, ಹಿಂದೂಗಳ ಜಾಗಗಳನ್ನು, ಗುಡ್ಡಗಾಡು ಜನರ ಜಾಗಗಳನ್ನು, ಅಲ್ಲಿನ ಮೂಲ ಮುಸಲ್ಮಾನರ ಜಾಗಗಳನ್ನು, ಅವೆಲ್ಲವನ್ನು ಬಿಡಿಸಿ 10 ಬೀಗ, 20 ಬೀಗ, 30 ಬೀಗ, 40 ಬೀಗ ಈ ಥರ ಜಮೀನುಗಳನ್ನ ಬಿಡಿಸಿ ಮತ್ತೆ ವಾಪಸ್ ಅವರಿಗೆ ಕೊಡ್ತಕ್ಕಂಥ ಕೆಲಸಗಳು, ಅವರ ಉದ್ಯೋಗಗಳನ್ನು ವಾಪಸ್ಸು ಅಲ್ಲಿನ ಅಸ್ಸಾಮಿಗಳಿಗೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ಅದಕ್ಕೆ ಹೇಳಿದ್ದು ಹಿಮಂತ್ ಬಿಸ್ವಾ ಶರ್ಮಾ ಬಿಜೆಪಿಗರಿಗಿಂತ ಗಟ್ಟಿ ಬಿಜೆಪಿ ಆಗಿ ಹೋಗಿದ್ದಾರೆ. ಹಾಗಾಗಿ ಇಡೀ ಬಿಜೆಪಿಯ ಇತಿಹಾಸದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಮೊದಲನೇ ಮುಖ್ಯಮಂತ್ರಿ ಆದರೂ ಯಾರೂ ಮೂಲ ಬಿಜೆಪಿಗರಲ್ಲ. ಆದರೆ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಗಟ್ಟಿ ಬಿಜೆಪಿಗರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಬಿಜೆಪಿಯ ಒಂದು ಬ್ಯೂಟಿ ಅಂತಲೇ ಹೇಳ್ಬೋದು. ತಮ್ಮವರಾಗಲಿ ಹೊರಗಿನವರಾಗಲಿ ನಮ್ಮ ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಲ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ಯಾವತ್ತೂ ಆಧಾರ ಮತ್ತು ಮನ್ನಣೆ ಇದೆ ಅನ್ನೋದನ್ನು ಬಿಜೆಪಿ ಪ್ರೂವ್ ಮಾಡ್ತು. ಯಾಕೆ ಇವತ್ತು ಬಿಹಾರ್ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಸಾಮ್ರಾಟ್ ಚೌಧರಿ ಏನಾದರೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಬಿಜೆಪಿಯ ಇತಿಹಾಸದಲ್ಲಿ 2ನೇ ಮುಖ್ಯಮಂತ್ರಿ ಅವರಾಗ್ತಾರೆ. ಯಾರು ಬಿಜೆಪಿಯ ಮೂಲ ನಿವಾಸಿಗಳಲ್ಲ. ಸಾಮ್ರಾಟ್ ಚೌಧರಿ ಬೇಸಿಕಲಿ ಬಿಜೆಪಿಯವರಲ್ಲ, ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದಿದ್ದು. ಇದು 2ನೇ ಉದಾಹರಣೆ ಆಗ್ತಾರೆ. ಆದರೆ ಶೀಘ್ರದಲ್ಲೇನೆ 3ನೇ ಉದಾಹರಣೆ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಮೇ 4ನೇ ತಾರೀಕು ಚುನಾವಣೆಯ ಫಲಿತಾಂಶಗಳ ಘೋಷಣೆ ಆದಮೇಲೆ ಬೆಂಗಾಲದಲ್ಲಿ ಬರೆದಿಟ್ಕೊಳ್ಳಿ, ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸುವೇಂದು ಅಧಿಕಾರಿ ಕೂಡ ಮೂಲ ಬಿಜೆಪಿಯವರಲ್ಲ, ತಳಮಟ್ಟದ ಬಿಜೆಪಿಯ ಕಾರ್ಯಕರ್ತರಲ್ಲ, TMCಯಿಂದ ಅವರು ಬಿಜೆಪಿಗೆ ಬಂದಿದ್ದು. ಆದರೆ ಇವತ್ತು ನೀವು ಸುವೇಂದು ಅಧಿಕಾರಿ ಅವರ ವರ್ತನೆಯನ್ನು ನೋಡಿದ್ರೆ, ಅವರ ಒಂದು ಕಾರ್ಯಶೈಲಿಯನ್ನು ನೋಡಿದ್ರೆ ಬಿಜೆಪಿಯವರಿಗಿಂತ ಗಟ್ಟಿ ಬಿಜೆಪಿಯವರು. ಇದೇ ರೀತಿ ಬೇಕಾಗೋದು. ನಿಮ್ಮ ಪಕ್ಷ ಯಾವುದಾದ್ರೂ ಇರಲಿ, ನಿಮ್ಮ ಮೂಲ ಸಿದ್ಧಾಂತ ಮತ್ತು ನಿಮ್ಮ ಮೂಲ ಮನಸ್ಥಿತಿ ಏನಿದೆಯಲ್ಲ ಅದು ಈ ದೇಶದ ಪರವಾಗಿದ್ದರೆ, ಈ ಸಂಸ್ಕೃತಿಯ ಪರವಾಗಿದ್ದರೆ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಆ ಪಕ್ಷ ಕೂಡ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅಂತ ಹೇಳಿ. ಇವತ್ತು ಸಾಮ್ರಾಟ್ ಚೌಧರಿ ಬಿಜೆಪಿಗೆ ಬಂದ ಮೇಲೆ
ನಿಜವಾಗ್ಲೂ ಯಾವ ಮಟ್ಟದಲ್ಲಿ ಬಿ ಜೆ ಪಿಯ ಸಿದ್ಧಾಂತಗಳನ್ನ ಗುಡಿಸ್ಕೊಂಡ್ರು ಅಂತ ಹೇಳಿದ್ರೆ ಒಂದರಿಗೆ ಖುಷಿಯಾಗುತ್ತೆ ರೀ. ಹೇಳಿದ್ಮೇಲೆ ಅತ್ಯಂತ ಹಿಂದುಳಿದ ಸಮುದಾಯದಂತಹ ಕುಶವಾದ ಸಮುದಾಯದಿಂದ ಬಂದಿರತಕ್ಕಂಥವ್ರು ಈಗಾಗಲೇ 2ನೇ ಬಾರಿ ಡೆಪ್ಯೂಟಿ ಸಿ ಎಂ ಆಗಿದ್ದಾರೆ. ಅವರ ನಾಯಕತ್ವಕ್ಕೆ ಬಿ ಜೆ ಪಿ ಅವತ್ತಿಂದ ಮನ್ನಣೆ ಕೊಟ್ಕೊಂಬಂತು. ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಆಗಿದೆ. ಸುಮಾರು 4 ದಶಕಗಳಿಂದ ಬಿ ಜೆ ಪಿ ಭಾಳ ಬಲಿಷ್ಠವಾಗಿದೆ ಬಿಹಾರಲ್ಲಿ. ಆದರೆ ಒಬ್ಬ ಗಟ್ಟಿ ಲೀಡರನ್ನು, ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಒಬ್ಬ ಗಟ್ಟಿ ಲೀಡರನ್ನು ತಯಾರು ಮಾಡಲಿಕ್ಕಾಗಿರಲಿಲ್ಲ ಬಿಹಾರದಲ್ಲಿ. ಅದೊಂದು ನ್ಯೂನ್ಯತೆ ಇತ್ತು. ಸುಶೀಲ್ ಕುಮಾರ್ ಮೋದಿ ಇದ್ದರು, ಅವ್ರಿಗೂ ಕೂಡ ಆ ಮಟ್ಟಕ್ಕೆ ಬರ್ತಕ್ಕಂತಹ ಒಂದು ಕೌಶಲ್ಯ ಇರಲಿಲ್ಲ. ನಿತೀಶ್ ಕುಮಾರ್ ಅವ್ರನ್ನ ಮೀರಿಸಿ ಬೆಳ್ತಕ್ಕಂತಹ ನಾಯಕತ್ವ ಯಾರಿಗೂ ಬರಲೇ ಇಲ್ಲ. ಬಿ ಜೆ ಪಿ ಕೂಡ ಹಲವಾರು ನಾಯಕರನ್ನ ಬೆಳೆಸೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತು. 2021 ಕೂಡ ಇಬ್ಬರು ಡಿ ಸಿ ಎಮ್ನ ಮಾಡ್ತು. ಆದರೆ ಪ್ರಯೋಜನ ಆಗಲಿಲ್ಲ, ಅವರು ಆ ಮಟ್ಟಕ್ಕೆ ರೀಚ್ ಆಗಲಿಲ್ಲ. ಅದೇ ಸಾಮ್ರಾಟ್ ಚೌಧರಿ ಬೆಳೀಲಿಕ್ಕೆ ಶುರು ಮಾಡಿದ್ಮೇಲೆ ಅವರಲ್ಲಿ ಎಲ್ಲ ಅರ್ಹತೆಗಳನ್ನು ಪಕ್ಷ ಕಾಣ್ತು. ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಕೊಟ್ಕೊಂಡೋಯ್ತು. ಕಳೆದ ಬಾರಿ ಕೂಡ ಡಿ ಸಿ ಎಮ್ ಆಗಿದ್ರು, ಈ ಬಾರಿ ಡಿ ಸಿ ಎಮ್ ಜೊತೆ ಹೋಮ್ ಮಿನಿಸ್ಟ್ರಿಯನ್ನು ಕೂಡ ಕೊಟ್ಟಿದೆ. ಕೊಟ್ಟಂತಹ ಎಲ್ಲ ಜವಾಬ್ದಾರಿಯನ್ನು ಕೂಡ ತುಂಬ ಚಾಕಚಕ್ಯತೆಯಿಂದ, ತುಂಬ ಕರಾರುವಕ್ಕಾಗಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಪಕ್ಷವನ್ನು ತಳಮಟ್ಟದಿಂದ ಕಟ್ತಕ್ಕಂಥ ಕೆಲಸದಲ್ಲಿ ತುಂಬ ಯೋಗದಾನವನ್ನು ನೀಡಿದ್ದಾರೆ. ಇವತ್ತು ಬಿ ಜೆ ಪಿ ಬಲಿಷ್ಠವಾಗಿ ಬೆಳೀತಾ ಇದೆ. ಈವನ್ ಇ ಬಿ ಸಿ ಸಮುದಾಯದಲ್ಲಿ, ಒ ಬಿ ಸಿ ಸಮುದಾಯದಲ್ಲಿ, SC ST ಸಮುದಾಯದಲ್ಲಿ, ನಾಯಕ ಸಮುದಾಯದಲ್ಲಿ ಅಂತ ಹೇಳಿದ್ರೆ ಈ ರೀತಿಯ ತಳಮಟ್ಟದ ಕಾರ್ಯಕರ್ತರೇ ಕಾರಣ ಆಗಿದ್ದಾರೆ. ಬಿ ಜೆ ಪಿ ಸತತವಾಗಿ 2ನೇ ಬಾರಿ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮಿದೆ ಬಿಹಾರದಲ್ಲಿ. ಬಿಹಾರದ ಇತಿಹಾಸದಲ್ಲಿ 1ನೇ ಬಾರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅದನ್ನು ಕೂಡ ಅತ್ಯಂತ ಹಿಂದುಳಿದ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂತಹ ಒಂದು ಖುಷಿ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರಿಗಿದೆ. ಅದಕ್ಕೋಸ್ಕರ ಬಿ ಜೆ ಪಿ ತನ್ನ ಇತಿಹಾಸವನ್ನು ಡೈವರ್ಟ್ ಮಾಡ್ಕೊಂತು. ಯಾರಿಗೋಸ್ಕರ? ಒಬ್ಬ ಒಳ್ಳೆಯ ಲೀಡರ್ಗೆ, ಒಬ್ಬ ತಳಮಟ್ಟದ ಲೀಡರ್ಗೆ, ಜೊತೆಗೆ ಒಬ್ಬ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗೆ, ಪಕ್ಷವನ್ನು ಕಟ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗೆ, ಪಕ್ಷವನ್ನು ಬೆಳೆಸ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗೆ ಬಿ ಜೆ ಪಿ ಮನ್ನಣೆ ಹಾಕ್ತಾ ಹೋಯಿತು. ಇಲ್ಲದೇ ಇದ್ದರೆ 21 ರಾಜ್ಯದಲ್ಲಿ ಅಧಿಕಾರ ಬರಲಿಕ್ಕಾಗ್ತಿತ್ತಂದ್ರೆ ಬಿ ಜೆ ಪಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು, ಎಲ್ಲೆಲ್ಲಿ ಶಕ್ತಿ ಇದೆ, ಎಲ್ಲೆಲ್ಲಿ ಸಾಮರ್ಥ್ಯ ಇದೆ ಅವರೆಲ್ಲವನ್ನೂ ಒಳಗಡೆಗೆ ತಗೊಂಡು, ಇಲ್ಲಿರ್ತಕ್ಕಂಥವನ್ನು ಕೂಡ ಬೆಳೆಸ್ಕೊಂಡು, ಈ ಒಂಥರ ನೋಡಿ, ಈ ದೊಡ್ಡ ದೊಡ್ಡ ಕಂಪ್ನಿಗಳು ಎತ್ತರಕ್ಕೆ ಬೆಳೆಯೋದಕ್ಕೆ 2 ಆಪ್ಷನ್ಗಳು. ಒಂದು, ಆ ಕಂಪ್ನಿನ ಸ್ವತಃ ಶಕ್ತಿಯಿಂದ ಬೆಳೆಯೋದು. 2ನೇದು, ಬೇರೆ ಕಂಪ್ನಿಗಳನ್ನ ಪರ್ಚೇಸ್ ಮಾಡೋದು. ಹೆಸರಿರ್ತಕ್ಕಂಥ ಬೇರೆ ಕಂಪ್ನಿಗಳನ್ನ ಪರ್ಚೇಸ್ ಮಾಡಿದಾಗ ಅವರಿಗೆ ಟೈಮು ಕೂಡ ಉಳಿಯುತ್ತೆ, ಶ್ರಮ ಕೂಡ ಉಳಿಯುತ್ತೆ, ಬೇಗ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದೇ ಕೆಲಸವನ್ನು ಬಿ ಜೆ ಪಿ ಮಾಡ್ತಿರೋದು. ಯಾವ ಸಮುದಾಯಗಳಿಗೆ ತಲುಪಕ್ಕಾಗ್ತಿಲ್ಲ, ಯಾವ ಜಿಯೋಗ್ರಫಿಕಲ್ ಏರಿಯಾಗಳಿಗೆ ತಲುಪಕ್ಕಾಗ್ತಿಲ್ಲ, ತನ್ನ ಶಕ್ತಿ ಸ್ವಲ್ಪ ಇನ್ನೂ ಅಷ್ಟು ಮಟ್ಟದಲ್ಲಿ ಬೆಳೆದಿಲ್ಲ. ಆ ಸ್ಥಳದಲ್ಲೆಲ್ಲ ಅಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳಿಗೆ ಒಗ್ತಕ್ಕಂಥ ಲೀಡರ್ಗಳಿದ್ದಾರೆ ಅಥವಾ ಆ ರೀತಿಯ ಪಾರ್ಟಿಗಳಿದೆ, ಅವೆಲ್ಲನೂ ತನ್ನ ತೆಕ್ಕೆಗೆ ತಗೊಂಡು, ತನ್ನ ಜೊತೆಗೆ ಸೇರಿಸ್ಕೊಂಡು ಇವತ್ತು ಅವರನ್ನು ಬೆಳೆಸ್ಕೊಂಡು ತಾನು ಬೆಳೀತಿರೋದ್ರಿಂದಲೇ ಈ ಬೃಹತ್ ಮಟ್ಟದಲ್ಲಿ ಇವತ್ತು ಬಿ ಜೆ ಪಿ ಎದ್ದು ನಿಂತಿದೆ. 21 ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. 14 ಮುಖ್ಯಮಂತ್ರಿಗಳಿದ್ದಾರೆ ಬಿ ಜೆ ಪಿದು ದೇಶದಲ್ಲಿ. ಮೋದಿಯವರು ಸತತವಾಗಿ 3ನೇ ಬಾರಿಗೆ ಆಡಳಿತ ಮಾಡ್ತಾ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ. ಜೊತೆಗೆ ಯಾವುದೋ ಒಂದು ಏನು ಹಿಂದಿ ಪಾರ್ಟಿ ಅಂತ ಏನು ಬಿ ಜೆ ಪಿಗೆ ಹೇಳ್ತಿದ್ರು, ಕೇವಲ ಒಂದು ಉತ್ತರ ಭಾರತಕ್ಕೆ ಸೀಮಿತವಾದಂತಹ, ಕೇವಲ ಒಂದು ವರ್ಗಕ್ಕೆ 2 ವರ್ಗಕ್ಕೆ ಸೀಮಿತವಾದಂತಹ ಪಾರ್ಟಿ ಅಂತೇನಿತ್ತು, ಇವತ್ತು ಇಡೀ ಭಾರತದ ಯಾವುದೋ ವರ್ಗ ಆಗಲಿ, ಧರ್ಮ ಆಗಲಿ, ಸಮುದಾಯಗಳಾಗಲಿ ಅಥವಾ ಜಾತಿ ಪಂಗಡಗಳಾಗಲಿ ಬಿ ಜೆ ಪಿಯ ಪ್ರೆಸೆನ್ಸು ಶಕ್ತಿ ಇಲ್ಲದಿರ್ತಕ್ಕಂಥ ಇಲ್ಲವೇ ಇಲ್ಲ. ಸೊ ಏನು 2 ಧ್ಯೇಯಗಳೊಂದಿಗೆ ಮುಂದುವರಿತಾ ಇದ್ದಾರೆ ಮೋದಿಯವರು. ಒಂದು, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು. 2ನೇದು, 2047ರಲ್ಲಿ ವಿಶ್ವಗುರುವನ್ನು ಮಾಡಬೇಕು ಭಾರತವನ್ನು ಅಂತೇಳಿ. ಅದಕ್ಕೆ ಪ್ರತಿಯೊಬ್ಬರ ಯೋಗದಾನ ಬೇಕು ರೀ, ಪ್ರತಿಯೊಬ್ಬರ ಕಾಣಿಕೆ ಬೇಕು, ಎಲ್ಲ ಸಮುದಾಯಗಳು ಬೇಕು ಜೊತೆಲಿ, ಎಲ್ಲ ಧರ್ಮಗಳು ಜೊತೆಲಿರಬೇಕು. ಇಡೀ ಭಾರತೀಯ ಕುಟುಂಬವೇ ಒಂದಾಗಿ ನಡಿಬೇಕು. ಅದರಲ್ಲಿ ದಾಪುಗಾಲಾಗ್ತಾ ಇದೆ. ಆ ಹೆಜ್ಜೆ ನಡೆಯೋ ಸಂದರ್ಭದಲ್ಲಿ ಇವನ್ ನಮ್ಮವನಲ್ಲ ಅಂತಕ್ಕಂಥ ಭೇದ ಭಾವ ಇರಬಾರ್ದು. ಆ ಮನಸ್ಥಿತಿ ಇರ್ತಕ್ಕಂತಹ, ಆ ಸಿದ್ಧಾಂತ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ನಮ್ಮವರಾಗಬೇಕು. ಅವರಿಗೆ ಶಕ್ತಿ ಸಾಮರ್ಥ್ಯ ಇದ್ದರೆ ಬಿ ಜೆ ಪಿ ಬೆಳೆಸುತ್ತೆ ಅಂತಕ್ಕಂತಹ ಒಂದು ಸಂದೇಶವನ್ನು ಈ ಮುಖಾಂತರ ಬಿ ಜೆ ಪಿ ಕೊಡುತ್ತೆ. ಇದು ದೇಶದ ಎಲ್ಲ ವರ್ಗಗಳಿಗೆ, ಎಲ್ಲ ಸಮುದಾಯಗಳಿಗೆ ಒಂದು ಸ್ಪಷ್ಟ ಸಂದೇಶ. ನಮಸ್ಕಾರ.